ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತುಭ್ಯೋ ನಮಃ. ನನ್ನ ಯೂಟ್ಯೂಬ್ ವೀಕ್ಷಕ ವಾಹಿನಿಯವರಿಗೆ ನಮಸ್ಕಾರ ತಿಳಿಸುತ್ತಾ ಇವತ್ತಿನ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಒಂದು ವಿಡಿಯೋವನ್ನು ತಂದು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಆ ವಿಡಿಯೋ ಏನಪ್ಪಾ ಅಂದರೆ ಇವತ್ತಿನ ಗ್ರಹಗಳ ಬಲಗಳು. ಆ ಗ್ರಹಗಳ ಬಲಗಳನ್ನು ತಿಳ್ಕೊಳ್ಳೋಣ. ಏನು ಈ ಗ್ರಹಗಳ ಬಲಗಳು ಬಂದು ಒಂದು ಮೊದಲನೇದಾಗಿ ಕಾಲಬಲ. ಈ ಕಾಲಬಲದಲ್ಲಿರುವಂತಹ ಗ್ರಹಗಳು ಹೇಗೆ ನಮಗೆ ಬಲ ಶಕ್ತಿಗಳನ್ನು ಕೊಡುತ್ತವೆ, ಆ ಕುಂಡಲಿಯ ಮೇಲೆ ಹೇಗೆ ಬಲವನ್ನು ಕೊಡುತ್ತವೆ ಎಂದು ತಿಳಿಯಬಹುದು. ಉದಾಹರಣೆಗೆ ಚಂದ್ರ, ಕುಜ, ಶನಿ ಇವರು ರಾತ್ರಿ ಕಾಲದಲ್ಲಿ ಬಲಿಷ್ಠರು. ಚಂದ್ರ, ಕುಜ, ಶನಿ ರಾತ್ರಿ ಕಾಲದಲ್ಲಿ ಬಲಿಷ್ಠರಾಗಿರುತ್ತಾರೆ. ಮತ್ತು ರವಿ, ಗುರು, ಶುಕ್ರ ಹಗಲಿನಲ್ಲಿ ಬಲಿಷ್ಠರಾಗಿರುತ್ತಾರೆ. ರವಿ, ಗುರು, ಶುಕ್ರ ಹಗಲಿನಲ್ಲಿ ಬಲಿಷ್ಠರಾಗಿರುತ್ತಾರೆ. ಬುಧ ರಾತ್ರಿ ಮತ್ತು ಹಗಲಿನಲ್ಲಿ ಎರಡು ಕಾಲದಲ್ಲೂ ಬಲಿಷ್ಠನಾಗಿರುತ್ತಾನೆ. ಇದು ಕಾಲಬಲ ಅಂತೇವೆ. ಈ ಕಾಲಬಲಕ್ಕೆ ಬಂದು ನೋಡಿ, ಚಂದ್ರ, ಕುಜ, ಶನಿ ಯಾರು ಬಲಿಷ್ಠರಾಗಿರ್ತಾರೋ ಅವರು ರಾತ್ರಿ ಕಾಲದಲ್ಲಿ ಹೆಚ್ಚಿನ ಅವರ ಗ್ರಹಗಳ ಇಂಡಿಕೇಟ್ ಮಾಡಿ ಅವುಗಳ ಬಲಿಷ್ಠವಾಗಿ ಇದ್ದೇ ಇರುತ್ತೆ. ಇನ್ನು ರವಿ, ಗುರು, ಶುಕ್ರ ಹಗಲಿನಲ್ಲಿ ಬಲಿಷ್ಠರಾದಾಗ ಅವರ ಲಗ್ನ ಕುಂಡಗಳಲ್ಲಿ ಅಧಿಕವಾಗಿ ಬಲಿಷ್ಠವಾದಾಗ ಅವರು ಹಗಲಿನಲ್ಲಿ ಒಂದು ಪ್ರವೃತ್ತಿಯ ಶಕ್ತಿ ಉಳ್ಳವರು ಆಗಿರುತ್ತಾರೆ ಎಂದು ತಿಳಿಯಬಹುದು. ಇನ್ನು ಬುಧ ಬುದ್ಧಿಕಾರಕರಾಗಿರುವುದರಿಂದ ಈ ಹಗಲು ರಾತ್ರಿಗಳಲ್ಲೂ ಇವನ ಬಲಿಷ್ಠತೆಯನ್ನು ವ್ಯಕ್ತಪಡಿಸುವ ಒಂದು ಸೂಚನೆ ಕಂಡು ಬರುತ್ತದೆ. ಇನ್ನು ನೆಕ್ಸ್ಟ್ ಬಂದು ಜ್ಯೇಷ್ಠಾದಿ ಬಲ. ಈ ಜ್ಯೇಷ್ಠಾದಿ ಬಲ ಏನು? ಈ ಉತ್ತರಾಯಣದಲ್ಲಿ ಚಂದ್ರ, ರವಿ ಬಲಿಷ್ಠರಾಗಿರುತ್ತಾರೆ. ಅಂದ್ರೆ ಉತ್ತರಾಯಣದಲ್ಲಿ ಚಂದ್ರ ಮತ್ತೆ ರವಿ ಬಲಿಷ್ಠರಾಗಿರುತ್ತಾರೆ. ಇನ್ನು ನಂತರ ಕುಜ, ಗುರು, ಬುಧ, ಶುಕ್ರ, ಶನಿ ಇವರು ವಕ್ರಗತಿಯಲ್ಲಿ ಬಲಿಷ್ಠರಾಗಿರುತ್ತಾರೆ. ಅಂದ್ರೆ ವಕ್ರಗತಿ ಅಂದ್ರೆ ಸಾಮಾನ್ಯವಾಗಿ ಗೋಚಾರ ಮುಖಾಂತರವಾಗಲಿ ವಕ್ರಗತಿ. ಈ ಕುಜ, ಗುರು, ಬುಧ, ಶುಕ್ರ ಇವರು ಶನಿಯರ ವಕ್ರಗತಿ ಆದಾಗ ಅಲ್ಲಿ ಅವರು ಬಲಿಷ್ಠರಾಗಿರುತ್ತಾರೆ. ಆ ಜ್ಯೇಷ್ಠಾದಿ ಫಲವನ್ನು ಹೊಂದಿರುತ್ತಾರೆ. ಇನ್ನು ಉತ್ತರಾಯಣದಲ್ಲಿ ರವಿ, ಚಂದ್ರ ಬಲಿಷ್ಠರಾಗಿರ್ತಾರೆ. ಇವರಿಗೆ ಚಂದ್ರ, ರವಿಚಂದ್ರರಿಗೆ ವಕ್ರಗತಿ ಇರುವುದಿಲ್ಲ. ಇನ್ನು ಉಳಿದ ಗ್ರಹಗಳಿಗೆ ಕುಜ, ಗುರು, ಬುಧ, ಶುಕ್ರ, ಶನಿ ಇವರಿಗೆ ವಕ್ರಗತಿ ಇದ್ದಾಗ ಅವಾಗ ಬಲಿಷ್ಠರಾಗಿರುತ್ತಾರೆ, ಜ್ಯೇಷ್ಠಾದಿ ಬಲವನ್ನು ಹೊಂದಿರುತ್ತಾರೆ. ಇನ್ನು ನೆಕ್ಸ್ಟ್ ಬಂದು ಉಚ್ಚ ಬಲ. ನೋಡಿ, ಇಲ್ಲಿ ರವಿ ಯಾವ ಗ್ರಹಗಳು ಅವರ ಕುಂಡಲಿಗಳಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ ಪರಮೋಚ್ಚ ಸ್ಥಾನದಲ್ಲಿ ಇರಬೇಕು. ಪರಮೋಚ್ಚ ಸ್ಥಾನದಲ್ಲಿದ್ದಾಗ ಇರಬೇಕು. ಇದ್ದಾಗ ಅವರು ಬಲಿಷ್ಠರಾಗಿರುತ್ತಾರೆ. ಹೇಗೆ ನೋಡಿ, ಕುಂಡಲಿಯಲ್ಲಿ ಮೇಷದಲ್ಲಿ ರವಿ ಉಚ್ಚನಾದಾಗ
ಅವು ಪರಮೋಚ್ಚ ಸ್ಥಾನ 10 ಡಿಗ್ರಿಯಲ್ಲಿದ್ದಾಗ ಪರಮೋಚ್ಚ ಸ್ಥಾನವನ್ನು ಹೊಂದಿರುತ್ತಾನೆ. ಇನ್ನು ಚಂದ್ರ ವೃಷಭದಲ್ಲಿ 3 ಡಿಗ್ರಿಯಲ್ಲಿದ್ದಾಗ ಪರಮೋಚ್ಚ ಸ್ಥಾನವನ್ನು ಹೊಂದಿರುತ್ತಾನೆ. ಗುರು ಕಟಕದಲ್ಲಿ 5 ಡಿಗ್ರಿ ಉಚ್ಚ ಸ್ಥಾನದಲ್ಲಿದ್ದಾಗ ಅದು ಪರಮೋಚ್ಚ ಸ್ಥಾನವಾಗಿರುತ್ತೆ. ಇನ್ನು ಬುಧ ಕನ್ಯಾ ರಾಶಿಯಲ್ಲಿ 15 ಡಿಗ್ರಿ ಪರಮೋಚ್ಚ ಸ್ಥಾನವನ್ನು ಹೊಂದಿರುತ್ತಾನೆ. ಶನಿ ತುಲಾ ರಾಶಿಯಲ್ಲಿ 20 ಡಿಗ್ರಿ ಪರಮೋಚ್ಚ ಸ್ಥಾನವನ್ನು ಹೊಂದಿರುತ್ತಾನೆ. ಕುಜ 28 ಡಿಗ್ರಿ ಮಕರದಲ್ಲಿ ಪರಮೋಚ್ಚ ಸ್ಥಾನವನ್ನು ಹೊಂದಿರುತ್ತಾನೆ. ಶುಕ್ರ 27 ಡಿಗ್ರಿ ಪರಮೋಚ್ಚ ಸ್ಥಾನ ಮೀನದಲ್ಲಿ ಹೊಂದಿರುತ್ತಾನೆ. ಇದು ಉಚ್ಚ ಬಲ ಅಂತ ಹೇಳಬಹುದು. ಅದೇ ಆ ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇದಾವೆ ಅಂತೂ ಕನ್ಸಿಡರ್ ಮಾಡಲ್ಲ. ಕನ್ಸಿಡರ್ ಆದಾಗ ಏನಾಗಬೇಕು, ಯಾವ ಡಿಗ್ರಿಯಲ್ಲಿ ಎಷ್ಟು ಡಿಗ್ರಿಯಲ್ಲಿ ಇರೋದು ಅದನ್ನು ಫಸ್ಟ್ ತಿಳಿಯಬೇಕು. 10 ಡಿಗ್ರಿಲಿ ಇದ್ರೆ ರವಿ ಪರಮೋಚ್ಚ ಸ್ಥಾನದಲ್ಲಿದ್ದಾನೆ ಅಂತ ತಿಳಿಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ಬಂದು ಗುರು ಒಂದು ಕುಂಡಲಿ ಹಾಕಿ ದಿಗ್ಬಲ, ಗ್ರಹಗಳ ದಿಗ್ಬಲ. ಈ ದಿಗ್ಬಲದಲ್ಲಿ ಏನಾಗುತ್ತೆ ನೋಡಿ, ರವಿ ಕುಜ 10ರಲ್ಲಿ ಬಲಿಷ್ಠರಾಗಿರುತ್ತಾರೆ, ಅಂದ್ರೆ ದಶಮದಲ್ಲಿ ಬಲಿಷ್ಠರಾಗಿರುತ್ತಾರೆ ರವಿ ಕುಜ. ಇನ್ನು ಬುಧ ಗುರು ಲಗ್ನದಲ್ಲಿ ಬಲಿಷ್ಠರಾಗಿರುತ್ತಾರೆ. ಇನ್ನು ಚಂದ್ರ ಶುಕ್ರ ಇವರು ಚತುರ್ಥದಲ್ಲಿ 4ರಲ್ಲಿ ಬಲಿಷ್ಠರಾಗಿರುತ್ತಾರೆ. ಇನ್ನು ಶನಿಯು ಸಪ್ತಮದಲ್ಲಿ 7ರಲ್ಲಿ ಬಲಿಷ್ಠರಾಗಿರುತ್ತಾರೆ. ಇದು ದಿಗ್ಬಲ ಅಂತ ಹೇಳ್ತಾರೆ. ಈ ದಿಗ್ಬಲ ಇದ್ದವರಿಗೆ ರವಿ ಕುಜ ದಶಮದಲ್ಲಿ, ಬುಧ ಗುರು ಲಗ್ನದಲ್ಲಿ, ಚಂದ್ರ ಶುಕ್ರ ಚತುರ್ಥದಲ್ಲಿ, ಶನಿ ಸಪ್ತಮದಲ್ಲಿ ಬಲಿಷ್ಠರಾದಾಗ ಅವರ ಜೀವನದಲ್ಲಿ ಇಂಡಿಕೇಟ್ ಲಗ್ನ ಗೋಚಾರ ಕುಂಡಲಿಯಲ್ಲಿ ಅನೇಕ ರೀತಿಯವರ ಶುಭ ಫಲವನ್ನು ಹೊಂದುವಂತ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಈಗ ರವಿ ಉದಾಹರಣೆಗೆ 1, 4, 5, 6, 7, 12 ಈ 12 ಲಗ್ನ ಕುಂಡಲಿ ಅನ್ಕೊಂಡಿರಿ. ಈಗ ರವಿ ಕುಜ ಏನಾರು ದಶಮದಲ್ಲಿ, ದಶಮದಲ್ಲಿದ್ದಾಗ ಬಲಿಷ್ಠರಾಗಿರುತ್ತಾರೆ. ಇನ್ನು ಬುಧ ಗುರು ಲಗ್ನದಲ್ಲಿ, ಏನಾರು ಲಗ್ನದಲ್ಲಿದ್ದಾಗ ಬಲಿಷ್ಠರಾಗಿರುತ್ತಾರೆ. ಇನ್ನು ಚಂದ್ರ ಶುಕ್ರ ಚತುರ್ಥದಲ್ಲಿ 4ರಲ್ಲಿ ಏನಾದರೂ ಬಲಿಷ್ಠರಾಗಿರುತ್ತಾರೆ. ಇನ್ನು ಶನಿ ಸಪ್ತಮದಲ್ಲಿ ಬಲಿಷ್ಠನಾಗಿರುತ್ತಾನೆ. ಈ ರೀತಿ ಇದ್ದಾಗ ಅವರ ದಿಗ್ಬಲದ ಒಂದು ರೂಪದಲ್ಲಿ ಶುಭ ಫಲಗಳನ್ನು ಹೆಚ್ಚಾಗಿ ಕಾಣುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇನ್ನು ನೆಕ್ಸ್ಟ್ ಬಂದು ಆಯಾನ ಬಲ ಅಂದ್ರೆ ಈ ಉತ್ತರಾಯಣ ಮತ್ತೆ ದಕ್ಷಿಣಾಯನ ಅಲ್ಲಿ ಬಲಿಷ್ಠವಾದಂತಹ ಗ್ರಹಗಳು. ಈಗ ದಕ್ಷಿಣಾಯನದಲ್ಲಿ ಬುಧ ಶನಿ ಚಂದ್ರ ಬಲಿಷ್ಠರಾಗಿರುತ್ತಾರೆ. ಇನ್ನು ಉತ್ತರಾಯಣದಲ್ಲಿ ರವಿ ಕುಜ ಮತ್ತೆ ಚಂದ್ರನು ಸಹ ಸೇರ್ತಾನೆ. ಇದು ಬುಧ ಸಹ ಸೇರ್ತಾನೆ. ಉತ್ತರಾಯಣದಲ್ಲಿ ಬುಧನು ಸಹ ಸೇರ್ತಾನೆ. ಗುರು ಶುಕ್ರ ಇವರು ಉತ್ತರಾಯಣದಲ್ಲಿ ಬಲಿಷ್ಠರಾಗಿರುತ್ತಾರೆ. ಇನ್ನು ದಕ್ಷಿಣಾಯನದಲ್ಲಿ ಬುಧ ಶನಿ ಚಂದ್ರ ಬಲಿಷ್ಠರಾಗಿರುತ್ತಾರೆ. ಮತ್ತೆ ಬುಧನು ಸಹ ಉತ್ತರಾಯಣದಲ್ಲಿ ಸೇರಿ ಅದರಲ್ಲೂ ಬಲಿಷ್ಠ. ಇದು ಆಯಾನ ಬಲ ಎನ್ನುತ್ತೇವೆ. ಉತ್ತರಾಯಣದಲ್ಲಿ ಮತ್ತು ದಕ್ಷಿಣಾಯನದಲ್ಲಿ ಬಲಾಢ್ಯ ಗ್ರಹಗಳು ಯಾವುವು ಅಂದರೆ, ದಕ್ಷಿಣಾಯನದಲ್ಲಿ ಬುಧ ಶನಿ ಚಂದ್ರ, ಉತ್ತರಾಯಣದಲ್ಲಿ ರವಿ ಕುಜ ಬುಧ ಗುರು ಶುಕ್ರ ಇವರು ಬಲಿಷ್ಠರಾಗಿ ಇರ್ತಾರೆ. ಇನ್ನು ನೆಕ್ಸ್ಟ್ ಬಂದು ಸ್ಥಾನ ಬಲ.
ಸ್ಥಾನ ಬಲ ಅಂದ್ರೆ ಯಾವುದೇ ಆದ ಗ್ರಹಗಳು ಕೇಂದ್ರ ತ್ರಿಕೋಣ ಸ್ಥಾನದಲ್ಲಿ ಕೇಂದ್ರ ತ್ರಿಕೋಣ ಸ್ಥಾನದಲ್ಲಿ ಬಲಿಷ್ಠರಾಗಿರುತ್ತಾರೆ. ಅಂದರೆ ಲಗ್ನದಿಂದ ಕೇಂದ್ರ ತ್ರಿಕೋಣ ಅಂತ ಗೊತ್ತಿರುತ್ತೆ. ಆ ಲಗ್ನದಿಂದ ಕೇಂದ್ರ ತ್ರಿಕೋಣ ಯಾವುವು? ಉದಾಹರಣೆಗೆ ಲಗ್ನದಿಂದ 1, 4, 7, 10 ಇದು ಕೇಂದ್ರ ಸ್ಥಾನ. ಈ ಕೇಂದ್ರ ಸ್ಥಾನದಲ್ಲಿ ಇದ್ದಂತಹ ಗ್ರಹಗಳು ಈ ಸ್ಥಾನ ಬಲವನ್ನು ಹೊಂದಿರುತ್ತಾರೆ, ಅಂದ್ರೆ ಬಲಿಷ್ಠರಾಗಿ ಇರ್ತಾರೆ. ಇನ್ನು ತ್ರಿಕೋಣ ಸ್ಥಾನ ಬಂದು 1, 5, 9 ಇದು ತ್ರಿಕೋಣ ಸ್ಥಾನ. ಈ ತ್ರಿಕೋಣ ಸ್ಥಾನದಲ್ಲಿ ಬಂದಾಗ ಬಲಿಷ್ಠರಾಗಿರುತ್ತಾರೆ. ಇದು ಲಗ್ನದಿಂದ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ಒಟ್ಟಾರೆ ಇವು ಗ್ರಹಗಳ ಬಲಾಬಲಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಮತ್ತೆ ಈ ಗ್ರಹಗಳ ಒಂದು ಗೋಚಾರ ಕುಂಡಲಿಯಲ್ಲಿ ಮತ್ತೆ ಇವುಗಳ ಸ್ಥಾನ ಬಲಗಳನ್ನು ತಿಳ್ಕೊಂಡು ಬಹಳ ಅವರ ಜನ್ಮ ಲಗ್ನದ ಕುಂಡಲಿಯಲ್ಲಿ ನೋಡುವ ಒಂದು ಅವಶ್ಯಕತೆ ಹೆಚ್ಚಾಗಿರುತ್ತೆ. ಆ ಹೆಚ್ಚಾಗಿದ್ದಾಗ ಅವುಗಳ ಬಲಾಬಲಗಳನ್ನು ತಿಳ್ಕೊಂಡು ಅವರಿಗೆ ಶುಭ ಫಲವೋ ಅಶುಭ ಫಲವೊಂದು ತಿಳಿಯಬೇಕು. ಇವರ ದಶಾ ಮತ್ತು ಭುಕ್ತಿಗಳಲ್ಲಿ ಬಂದಾಗ ಅತ್ಯಂತ ನೋಡುವುದಕ್ಕೆ ಬಹಳ ಸುಲಭವಾಗುತ್ತೆ. ಮತ್ತೆ ಅವುಗಳ ದಶಾಭುಕ್ತಿಯಲ್ಲಿ ಅಶುಭ ಫಲ ಇರಲಿ ಅಥವಾ ದುಷ್ಟ ಫಲವೇ ಇರಲಿ, ಯಾವುದೇ ರೀತಿ ಶುಭ ಫಲವೇ ಇರಲಿ, ಅದಗಳ ಮೇಲೆ ಅವುಗಳ ಕನ್ಸಿಡರ್ ಮಾಡಿ ಅವುಗಳನ್ನು ನಿರ್ಧಾರ ಮಾಡಬೇಕಾಗುತ್ತೆ. ಇದು ಇಷ್ಟು ಗ್ರಹಗಳ ಬಲ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.